ದಾಂಡೇಲಿಯ ಕಾರ್ಮಿಕ ಭವನದಲ್ಲಿ G+2 ಆಶ್ರಯ ಮನೆಗಳ ವಿತರಣೆ. ಮನೆ ಮಾರದಿರಿ ಎಂದು ಎಚ್ಚರಿಕೆ ನೀಡಿದ ಆರ್.ವಿ. ದೇಶಪಾಂಡೆ. ಬಡವರಿಗೆ ಹಾಗೂ ಜನಸಾಮಾನ್ಯರಿಗೆ ಸೂರು ಕಲ್ಪಿಸುವ ಮಹತ್ವಾಕಾಂಕ್ಷಿ ಉದ್ದೇಶದಡಿ G+2 ಆಶ್ರಯ ಮನೆಗಳಡಿ 1106 ಮನೆಗಳ ನಿರ್ಮಾಣ ಯೋಜನೆಯನ್ನು ಮಂಜೂರು ಮಾಡಲಾಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಗಳಲ್ಲಿ ಆಶ್ರಯ ಮನೆಗಳನ್ನು ವಿತರಿಸಿರುವ ಧನ್ಯತೆ ನನಗಿದೆ. ಇಂದು 108 ಜನರಿಗೆ ಆಶ್ರಯ ಮನೆಗಳನ್ನು ವಿತರಣೆ ಮಾಡಲಾಗುತ್ತಿದ್ದು, ಈ ಮನೆಗಳನ್ನು ಯಾರೂ ಮಾರುವಂತಿಲ್ಲ. ಮೂಲಸೌಕರ್ಯವನ್ನು ಒದಗಿಸಿ ಮನೆ ವಿತರಿಸುವ ಕಾರ್ಯ ಮಾಡಲಾಗಿದೆ. ಇನ್ನುಳಿದ ಮನೆಗಳ ನಿರ್ಮಾಣ ಕಾರ್ಯವನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ನೀಡಿದ್ದೇನೆ ಎಂದು ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಹೇಳಿದರು. ಅವರು ಇಂದು ಗುರುವಾರ ಸಂಜೆ 6 ಗಂಟೆಗೆ ದಾಂಡೇಲಿಯ ಕಾರ್ಮಿಕ ಭವನದಲ್ಲಿ ಒಟ್ಟು 108 ಫಲಾನುಭವಿಗಳ ಪೈಕಿ 76 ಫಲಾನುಭವಿಗಳಿಗೆ G+2 ಆಶ್ರಯ ಮನೆಗಳ ಆದೇಶ ಪತ್ರವನ್ನು ವಿತರಿಸಿ ಮಾತನಾಡುತ್ತಿದ್ದರು. ಈ ಹಿಂದೆ DFA ಮತ್ತು IPM ಕಾರ್ಖಾನೆ ಸ್ಥಗಿತವಾಗಲು ಕಾರಣಗಳು ಏನು ಎನ್ನುವುದನ್ನು ವಿವರಿಸಿದ ಅವರು, ದಾಂಡೇಲಿಯ ಸಮಗ್ರ ಅಭಿವೃದ್ಧಿಗೆ ಸದಾ ಕಂಕಣಬದ್ಧನಾಗಿದ್ದೇನೆ. ನಾನು 9 ಬಾರಿ ಈ ಕ್ಷೇತ್ರದ ಶಾಸಕನಾಗಿದ್ದು, ನನ್ನ ಗೆಲುವಿನಲ್ಲಿ ದಾಂಡೇಲಿ ಜನತೆಯ ಕೊಡುಗೆ ಅಪಾರವಿದೆ. ದಾಂಡೇಲಿ ಜನತೆಯ ಋಣ ನನ್ನಲ್ಲಿದೆ. ಕೈ ಬಾಯಿ ಸ್ವಚ್ಛವಾಗಿಟ್ಟುಕೊಂಡು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಪಾರದರ್ಶಕತೆಯಿಂದ ಬಡವರ ಕೆಲಸವನ್ನು ಮಾಡಬೇಕು. ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯದ ಜೊತೆಯಲ್ಲಿ 1300 ಸ್ಲಂ ಬೋರ್ಡ್ ಮನೆಗಳ ನಿರ್ಮಾಣ ಯೋಜನೆಯನ್ನು ಅನುಷ್ಠಾನಪಡಿಸಲಾಗಿದೆ. ಆಶ್ರಯ ಮನೆಗಳ ನಿರ್ಮಾಣಕ್ಕಾಗಿ ವಿಳಂಬವಾಗಿರುವುದಕ್ಕೆ ನಾನು ಕಾರಣವಲ್ಲ. ಗುತ್ತಿಗೆದಾರರ ವಿಳಂಬ ಧೋರಣೆಯಿಂದ ತಡವಾಗಿದೆ. ತ್ವರಿತಗತಿಯಲ್ಲಿ ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸದೇ ಇದ್ದಲ್ಲಿ ಗುತ್ತಿಗೆದಾರರನ್ನೇ ಬದಲಾಯಿಸಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದೇನೆ. ವಿತರಣೆ ಮಾಡಲಾದ ಆಶ್ರಯ ಮನೆಗಳ ನೋಂದಣಿಗಾಗಿ ಮಧ್ಯವರ್ತಿಗಳನ್ನು ಸಂಪರ್ಕಿಸಬೇಡಿ. ನೇರವಾಗಿ ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಸಂಪರ್ಕಿಸುವಂತೆ ಕರೆ ನೀಡಿದರು. ದಾಂಡೇಲಿಗೆ ಬೇಕಾದ ಅಗತ್ಯ ಮೂಲಸೌಕರ್ಯ ಮತ್ತು ನಗರದ ಸಮಗ್ರ ಅಭಿವೃದ್ಧಿಗೆ ನನ್ನನ್ನು ನಾನು ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿದ್ದೇನೆ ಎಂದು ಆರ್.ವಿ. ದೇಶಪಾಂಡೆ ಅವರು ಹೇಳಿದರು. ವೇದಿಕೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲವಾಯಿ, ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಜಪೂತ್, ನಿಕಟಪೂರ್ವ ಉಪಾಧ್ಯಕ್ಷರಾದ ಸಂಜಯ್ ನಂದೇಳ್ಕರ್, ನಗರಸಭೆಯ ಸದಸ್ಯರುಗಳಾದ ಯಾಸ್ಮಿನ್ ಕಿತ್ತೂರ್, ಆಶ್ಫಾಕ್ ಶೇಖ್, ಮೌಲಾಲಿ ಮುಲ್ಲಾ, ನಂದೀಶ್ ಮುಂಗುರ್ವಾಡಿ, ಅನಿಲ್ ನಾಯ್ಕರ್, ಮಜೀದ್ ಸನದಿ, ಆಸಿಫ್ ಮುಜಾವರ್, ಮಹಾದೇವ್ ಜಮಾದಾರ್, ಶಾಹಿದಾ ಪಠಾಣ್, ರುಹಿನಾ ಖತೀಬ್, ರುಕ್ಮಿಣಿ ಬಾಗಡೆ, ವೆಂಕಟರಮಣಮ್ಮ ಮೈತ್ಕುರಿ, ಸುಗಂಧ ಕಾಂಬ್ಳೆ, ಆಶ್ರಯ ಸಮಿತಿ ಸದಸ್ಯರುಗಳಾದ ಪ್ರಭುದಾಸ್ ಎನಿಬೇರ, ಪ್ರಮೀಳಾ ಮಾನೆ, ಸರಸ್ವತಿ ಚೌಹಾಣ್ ಮೊದಲಾದವರು ಉಪಸ್ಥಿತರಿದ್ದರು. ಪೌರಾಯುಕ್ತರಾದ R.S. ಪವಾರ್ ಅವರು ಸ್ವಾಗತಿಸಿ ವಂದಿಸಿದರು. ಹಲವಾರು ಕಡೆ ನಮ್ಮ ಶಾಸಕರ ನಂತರ ಎಷ್ಟು ಮನೆಗಳು ಹಂಚಿದ್ದೇವೆ ಲೆಕ್ಕ ನನ್ನ ಕಡೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮನೆಗಳು ಹಂಚಿದೆ. ಆದರೆ ದಾಂಡೇಲಿ ಪಟ್ಟಣ ಇದೊಂದು ಕೈಗಾರಿಕಾ ಕೇಂದ್ರ. ಒಂದು ಕಾಲದಲ್ಲಿ ದಾಂಡೇಲಿ ಯಾವ ರೀತಿ ಇತ್ತು ಅದು ನಾನು ನೋಡಿದ್ದೇನೆ. ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ ಆದರೆ ಇವತ್ತು ಕೆಲವು ಸಮಸ್ಯೆಗಳು ಜ್ವಲಂತ ಬಿದ್ದು ನನ್ನ ಪರಿಚಯ. ಹಾಗಾಗಿ ದಾಂಡೇಲಿ ಜನ ನಾವು ಶಾಸನಸಭೆಗೆ 10 ಬಾರಿ ಚುನಾವಣೆ ನಿಂತಿದ್ದೆ. ಆದರೆ ದಾಂಡೇಲಿ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ಬಹುಮತ ಕೊಟ್ಟಿದ್ದಾರೆ. ಅದನ್ನ ಯಾವಾಗ ದಾಂಡೇಲಿ 1106 ಇದು ಮಂಜೂರು ಮಾಡಿ
ಹೌಸಿಂಗ್ ಬೋರ್ಡ್ ಮುಖಾಂತರ ಈ ಆಜ್ಞೆ ಮಾಡಿದ್ದೇವೆ. ಕೆಲವು ಜನ ಹೇಳ್ತಾರೆ MLA ಏನು ಮಾಡ್ತೀವಿ, ಏನು ಮಾಡ್ತಾನೆ MLA ಕಟ್ತಾನೆ ಮನೆ, ಏನು ಮಾಡ್ತಾನೆ MLA? ಏನು ಲಂಚ ತಗೊಳ್ತಾನೆ? ಏನು ಭ್ರಷ್ಟಾಚಾರ ಇದ್ದಾನೆ? ಯಾವ್ದಾರು ಜನ ಬೇಜವಾಬ್ದಾರಿ ಮಾತಾಡ್ತಿರ್ತಾರೆ. ತನ್ನ ಕೈಯಿಂದ ಏನಾದ್ರು ನೋಡ್ಬೇಕು. ನಾನು ನಿಕ್ಕಳ್ಳಲ್ಲಿ ಹೇಳುವಾಗ 4 ಫೋಟೋಗಳು ನನ್ನ ಕಡೆ ತೋರಿಸ್ತಾ ಇದ್ದೇವೆ. ಇದರ ಚಿಂತೆ ನನಗೆ ಇರಬೇಕು, ಎಲ್ಲರೂ ಗೊತ್ತಿರಬೇಕು. ಕೀರ್ತಿ, ನೀನು ಇಂಥವ ಅದೇ ಅಂತ ತೋರಿಸಿದಾಗ 4 ಫೋಟೋ ನನ್ನ ಕಡೆ ತೋರಿಸ್ತಾ ಇದ್ದೆ. ನೀ ಏನದೇ ಅಂತ ಕೇಳ್ತಿರ್ತೀನಿ. ನೀನು ಕಾನ್ಷಿಯಸ್ ಹೇಳ್ಬೇಕು. ಭಾಷಣ ಮಾಡೋದು ಭಾಳ ಸಮೀಪ, ಕೆಲಸ ಮಾಡುವುದೇನು? ನೀವು ಉಪಜೀವನ ಏನು ಮಾಡ್ತೀರಿ? ಮುಂಜಾನೆ ಸಂಜೆ ಪ್ರತಿಯೊಬ್ಬರು ಸ್ವಾಭಿಮಾನದಿಂದ ಬಾಳ್ಬೇಕಾದ್ರೆ ಉಪಜೀವನವನ್ನು ಮಾರಬೇಕು ಅವನಿಗೆ. ಹಾಗಾಗಿ ಈ ಮನೆಗಳು ನಾವು ಒಪ್ಕೊಳ್ತೀನಿ ವಿಳಂಬ ಆಗಿದೆ. ಏನು ಮುನ್ಸಿಪಾಲಿಟಿ ವಿಳಂಬ ಆಯಿತು, ವಿಳಂಬ ಆಗಿದ್ದು ಕಾಂಟ್ರಾಕ್ಟರ್. ನಾವು ಕಾಂಟ್ರಾಕ್ಟರ್ ನೇಮಿಸಿಲ್ಲ, ಹೌಸಿಂಗ್ ಬೋರ್ಡ್ ನೇಮಿಸಿದ್ದಾರೆ. ಈ 12,240 ಮನೆ, ಭಾಳ ಮನೆ ಕಡಿಮೆ ಇದ್ದು ಕಷ್ಟಪಟ್ಟು ಅವು 3-4 ತಿಂಗಳು ಹಿಂದೆ ಮುಗಿಸಿದ್ರು. ಅಲ್ಲಿ ಮನೆ ಜನ ಒಂದು 3-4 ತಿಂಗಳ ಹಿಂದೆ ಉಳಿದಿಕ್ಕೂ ಹೋಗಿದ್ದಾರೆ. ಇಲ್ಲೇ ಈಗ 1,106 ಮನೆಗಳು ಮಂಜೂರು ಮಾಡಿ, ಯಾರೋ ಒಬ್ರು ಕೈ ಮಾಲು ಹೇಳಬೇಕು, ನನ್ನ ಮನೆ ಸಿಗಲಿಕ್ಕೆ MLA ಅವ್ರಿಗೆ ನಾನು ಲಂಚ ಕೊಟ್ಟಿರಂತ ಯಾರೊಬ್ಬರು ಇಲ್ಲಿ ಕೈ ಮಾಡಿ ಹಿಡಿದ್ರೆ ರಾಜೀನಾಮೆ ಕೊಟ್ಟಿದ್ದ ಹೊರ ಹೋಗ್ತೇನೆ. ಏನು ಮಾತಾಡೋದು? ನಾಲ್ಗೆ ಮೇಲೆ ಹತೋಟಿ ಇರಬೇಕು. ಇಲ್ಲ ನಾಲ್ಗೆ ಕೆಲಸ ಕಿತ್ತು ಒಗಿಬೇಕಾಗ್ತದೆ. ಹೀಗೆ ನಾನು ಶಿಟ್ ಬಂದು ಭಾಳ ಕೆಟ್ಟ ಮನುಷ್ಯ, ಯಾಕಂದ್ರೆ ನಾನು ಆ ಪ್ರಕಾರ ಉಳಿದಿದ್ದೇನೆ. ಶಿಸ್ತಲ್ಲಿದ್ದಾರೆ. ನಾನು ಮಿಲಿಟರಿ ಸ್ಕೂಲಲ್ಲಿ ಕಲಿತಿದ್ದೇನೆ. ಶಿಸ್ತದೆ. ತಾಯಿ ತಂದೆಯವರು ಒಳ್ಳೆ ಮಾತುಗಳು ಹೇಳಿದ್ದಾರೆ, ಒಳ್ಳೆ ವಿಚಾರಧಾರೆ ಇದೆ. ಬಡವರಿಗೆ ಸಹಾಯ ಮಾಡಿದ್ದೇವೆ. ಯಾವ ಬಡವರು ನಾವು ಮೋಸ ಮಾಡಿಲ್ಲ. ಭಾಳ ವಿನಯದಿಂದ ನಿಮಗೆ ಹೇಳ್ತಾ ಇದ್ದೇನೆ, ಭಾಳ ವಿನಯದಿಂದ ಹೇಳ್ತಾ ಇದ್ದೇನೆ. ಈ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಹೌಸಿಂಗ್ ಬೋರ್ಡ್ ಮೇನ್ ಏಜೆನ್ಸಿ ಇದೆ. ಹೌಸಿಂಗ್ ಬೋರ್ಡ್ ಮುಖಾಂತರ ಮನೆ ಮಂಜೂರಾಗಿದೆ. ಆಶ್ರಯ ಕಮಿಟಿಯಲ್ಲಿ ರೆಸಲ್ಯೂಷನ್ ಮಾಡಿದ್ದಾರೆ, ಈ ಕಾಂಟ್ರಾಕ್ಟರ್ ಕೆಲಸ ಮಾಡಿಸ್ರಿ ಅಥವಾ ಇಂಥ ಟೆಂಡರ್ ಕ್ಯಾನ್ಸಲ್ ಮಾಡಿ ಹೌಸಿಂಗ್ ಬೋರ್ಡ್ದಿಂದ ಮನೆ ಮಾಡಿರಿ, ಅಥವಾ ಫ್ರೆಶ್ ಟೆಂಡರ್ ಕರೆಯೋದು. ಮತ್ತೇನು ಮಾಡಬೇಕು? ನಾನು ಮತ್ತೇನು ಮಾಡ್ಲಿಕ್ಕೆ ಆಗ್ತದೆ? ಹಾಗಾಗಿ ಈಗ 108 ಮನೆಗಳು ನಮ್ಗೆ ಹಸ್ತಾಂತರ ಆಗಿದ್ದಾವೆ. ಅದಕ್ಕೆ ಪಟ್ಟ ಕೊಡ್ತಾ ಇದ್ದೇವೆ. ಅದೇ ಆದೇಶ ಪತ್ರ, ಅದಕ್ಕೊಂದು ಆದೇಶ ಪತ್ರ ನಿಮ್ಗೆ ಕೊಡ್ತಾ ಇದ್ದೇವೆ. ಆ ಮನೆ ಅಕ್ಯುಪೈ ಮಾಡ್ಬೋದಳು. ನಾವು ಮಾತದೇವೆ. ನಾನು ಒಂದು 15-20 ದಿವಸ ಇಲ್ಲಿ ಬಂದಾಗ ಮುನ್ಸಿಪಾಲ್ಟಿ ಒಳಗೆ ಹೋಗುವಾಗ ಕೆಲವು ಫಲಾನುಭವಿಗಳು ನನಗೆ ಮಾತಾಡಿದ್ರು. ಅವ್ರನ್ನ ಹೇಳಿದ್ದೆ, ಇಷ್ಟು 3-8 ದಿವಸದಲ್ಲಿ ಮನೆ ಕೊಡ್ತೇವೆ. ಆದರೆ ಆ ಮಾತನ್ನು ಇಟ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕಂದರೆ ಅಲ್ಲಿ ಕೆಲವು ಎಲ್ಲ ಅಲ್ಲ, ಕೆಲವು 114 ಕೆಲವು ಮನೆಗಳು ನೀರಿದ್ದಿಲ್ಲ, ಯೂಜಡಿ ಕನೆಕ್ಷನ್ ಇದ್ದಿಲ್ಲ ಕೆಲವು ಮನೆಗಳಿಗೆ. ಎಲ್ಲ ಅಲ್ಲ, ಕೆಲವುಗಳಿಗೆ ಕರೆಂಟ್ ಇದ್ದಿಲ್ಲ. 3 ಮಾಡಿದ್ರಿ. ನಾನೇ ಮನೆ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಮನೆ ಕರೆಂಟು ಇರಬೇಕು, ಮನೆ ನೀರು ಬರಬೇಕು, ಯೂಜಿಡಿ ಕರೆಕ್ಟ್ ಇರಬೇಕು. ಹಾಗಾಗಿ ಒಂದು 15-20 ದಿನ ಲೇಟ್ ಆಯಿತು. ನಾ ಏನು ಮಾತಾಡ್ತೇನೆ ನಾವು ಸತತ ಮಾನಿಟರ್ ಮಾಡ್ತೇವೆ. ಯಾಕಂದ್ರೆ ನೀವು ಮನೆ ನಾಳೆ ಹೋದರೆ ನೀರು ಬೇಕು ಬೇಡ. ನಾವು ಬಿಟ್ಟಿಲ್ಲ, ಇದರ ತಿಳುವಳಿಕೆ ನನಗದೇ ಒಳಗೆ ನನಗೆ ಯಾವ ಬಿಟ್ಟಿಲ್ಲ.
ಕೆಲವು ಇಲ್ಲಿ ಆಟ ಮಾಡೋರು ಜನ ಇದ್ದಾರೆ. ಅವ್ರು ಕೆಲವು ಜನ ಕೈ ಬಿಟ್ಟಿದ್ದಾರೆ, ಕೈ ಜನ ಬಿಟ್ಟಿದ್ದಾರೆ, ಕೈ ಬಿಟ್ಟು ಹೋಗಿದ್ದಾರೆ, ಮತ್ತೆ ಬಂದಿದ್ದಾರೆ, ಎಲ್ಲ ನಡೆದಿದೆ. ಬಡವರು ನನಗೆ ಅನ್ಯಾಯ ಮಾಡಿದ, ಯಾವ ಮಾಡಿದ, ಯಾಕಂದ್ರೆ ನಾ ಯಾವಾಗ ಯಾರು ಅನ್ಯಾಯ ಮಾಡಿ ಅವರೆಲ್ಲರೂ ಸಹಾಯ ಆಗಬೇಕಾಗ್ತದೆ. ಇದು ನಮ್ಮ ಕರ್ತವ್ಯ. ಇದು ತಪ್ಪಿದರೆ ನನ್ನ ದೇವಿ ತುಳಜಾಭವಾನಿ ನಾನು ಕ್ಷಮೆ ಮಾಡೋದು. ಅದಕ್ಕೆ ಭಯನೂ ನಮಗೆ. ಹಾಗಾಗಿ ಒಂದೆರಡು ವಿಚಾರ ನಿಮ್ಮ ಗಮನಕ್ಕೆ ತರಬೇಕು. ಎಲ್ಲದೂ ತುಂಬಿದ್ದೀನಿ. ಕೆಲವು ಜನ ಸ್ಲಮ್ ಬೋರ್ಡಿನ ಮನೆ ಕೇಳಿದ್ದಾರೆ, ಇಲ್ಲೇನೋ ಮನೆ ಕೇಳಿದ್ದಾರೆ. ಕಾನೂನಂತೆ ನನಗೆ 2 ಕಡೆ ಮನೆ ಕೊಡ್ಲಿಕ್ಕೆ ಆಗೋದು, ಕೊಡೋಕ್ಕಾಗೋದು. ನಿಮಗೂ ಶಿಕ್ಷೆ ಆಗೋದು, ತಗೊಂಡವರು ಕೊಟ್ಟವ ಏನೋ ಹೇಳ್ಬೋದು, ನನಗೇನು ಗೊತ್ತಿದ್ದಿಲ್ಲ. ಅದು ಯಾರು ತಗೊಳ್ತಾನೆ ಅವನ ಶಿಕ್ಷೆ ಆಗೋದು, ಯಾರು ಮನೆ ತಗೊಳ್ಬೋದು. ಹಾಗಾಗಿ ಯಾರು ಸ್ಲಮ್ ಬೋರ್ಡು ಎಷ್ಟೋ ಹೋಗ್ತದೆ, 13 ಮನೆ ಸ್ಲಮ್ ಬೋರ್ಡ್ ಮತ್ತು ಇದನ್ನದೇ ನೀವು ಚೂಸ್ ಮಾಡಿ. ಕಮಿಷನ್ ಬಂದು ಲೆಟರ್ ಕೊಡ್ರಿ, ಇಲ್ಲೇ ಕೊಡ್ರಿ, ಇಲ್ಲೇ ಕೊಡ್ತೀವಿ. ಇಲ್ಲೇ ಬೇಡ, ಸ್ಲಮ್ ಬೋರ್ಡ್ ಬೇಕು, ಸ್ಲಮ್ ಬೋರ್ಡ್ದು ನಾನು ಮನೆ ಕೊಡಿಸ್ತೇನೆ. ನನ್ನ ಕೈಗಾರೆ ಸ್ಲಮ್ ಬೋರ್ಡ್ ಎಷ್ಟು ಮನೆ ಕಟ್ಟಿದೆ. ಮಾತಾಡೋರು ಹೇಳ್ತೀನಿ, ಉತ್ತರ ಕೊಡ್ತೇನೆ. ಏನು ಹೇಳ್ತೀನಿ ಅದಕ್ಕೆ, ಯಾವ ಇತಿಹಾಸದಲ್ಲಿ ಆಗಿದ್ದೀನಿ. ಒಂದೇದು ಒಂದು ನಿಮ್ಗೆ ಹೇಳಿದೆ, 2 ಮನೆ ಬೇಕು, 1 ಮನೆ ಭಾಳ ಜನ ಇಲ್ಲ, ಅವರು 13 ಜನ ಅಷ್ಟೇ. ಹೇಳಿ ಸರಿಯಾಗಿಲ್ಲ, 2 ಮನೆ ಯಾರು ಕೊಡ್ಲಿಕ್ಕೆ ಬರೋದಿಲ್ಲ. ಕೊಟ್ಟರೆ ನನಗೆ ನಾವು ಇನ್ನೂ ಲಿಂಕ್ ಮಾಡಿಕೊಟ್ಟಿಲ್ಲ. ಯಾಕಂದರೆ ಅವ್ರು ಸರಿಪಡಿಸಿ ಎಂಟ್ರಿ ಹಾಕಬೇಕಂದ್ರು. ಅದು ನಿಮಗೆ ತೊಂದರೆ ಇದ್ರೆ ನನಗೆ ಹೇಳಿ. ತಹಶೀಲ್ದಾರ್ ಇವತ್ತು ಇಲ್ಲ, ತಹಶೀಲ್ದಾರ್ ನೋಟ್ ಮಾಡ್ಕೊಪ್ಪ, ಪಟ್ಟಿ ತೊಗೊಳ್ಬೇಕು. ಆಗಲ್ಲ, ಪಟ್ಟಿ ತೊಗೊಳ್ಬೇಕು. ನಾಳೆಯಿಂದ ನೀವೇ ಅವ್ರ ಮನೆ ಹೋಗಬೇಕು. ಅವ್ರ ರೇಷನ್ ಕಾರ್ಡ್ ಮತ್ತೇನು ಆಧಾರ್ ಕಾರ್ಡ್ 2 ನೀವೇ ಮಾಡೋದು. ಸರಿಪಡಿಸಿ ನನಗೆ 3 ದಿವಸದಲ್ಲಿ ರಿಪೋರ್ಟ್ ಬೇಕು. ಸರಿಪಡಿಸಿದ್ದೇವೆ ಅಂತ ಗೊತ್ತಾಗಿದೆ. ಪವಿತ್ರವಾದ ದಿನ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಬಡವರಿಗೆ ಇವತ್ತೊಂದು ಆಶ್ರಯ ಸಿಗ್ತಾ ಇದೆ. ಇಲ್ಲಿ ನನ್ನ ಸದೀಕ್ಷೆ ಏನಂದರೆ, ಮನೆ ರಹಿತ ಅಂದ್ರೆ ಮನೆ ರಹಿತ ಅಂದರೆ ಓನರ್ಶಿಪ್ ಅಂದ್ರೆ ಮಾಲೀಕತ್ವ ರಹಿತ ಯಾವ ಒಂದು ಕುಟುಂಬದ ಅಡ್ಡಿಲ್ಲಪ್ಪ. ಪ್ರತಿಯೊಬ್ಬರು 1 ಮನೆ ಇರಬೇಕು. ಇದು ನನ್ನ ಗುರಿ. ಅದೇ ಆ ಗುರಿ ಸಾಧನೆ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು ಇಂಡಿಯಾ ಮಾಲೀಕರು. ಆದರೆ ಸಾಲ ಕಾಯ್ದೆಯಂತೆ ₹100 ಅಬೌವ್ ₹100 ಏನು ಪ್ರಾಪರ್ಟಿ ಇದ್ರೆ ಅದು ಟ್ರಾನ್ಸ್ಫರ್ ಆಗಬೇಕು. ನಿಮ್ಮ ಹೆಸರಲ್ಲಿ ಕಾನೂನಂತೆ ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ಗೆ ಬಾಂಡು ತಂದಿಟ್ಟಾರೆ. ನೀವು ಹೋಗಿ ಹಳ್ಳಿಯೊಳಗೆ ಸಮೇಶನ್ ನಾನೇ ಹೇಳಿದೆ, ಇಲ್ಲೇ ಬಂದಿರ ದಿನ ಬಂದ 23 ಜನ ಇರಬೇಕು. ನಾವು 1 ಜನ ಅವಾಗ ತೆರೆ ಹೊಡ್ಕೊಳ್ತಾರೆ. ಮಧ್ಯವರ್ತಿಗಳಿಗೆ ₹1 ನೀವು ಕೊಟ್ಟರೆ ಗೊತ್ತಾದರೆ ಮನೆ ಕ್ಯಾನ್ಸಲ್ ಮಾಡ್ತಾರೆ. ಇಲ್ಲಿ ಮಧ್ಯವರ್ತಿಗಳಿಗೆ ಪ್ರವೇಶ ಇಲ್ಲ. ಕಮಿಷನರ್ ಜವಾಬ್ದಾರಿ, ಮುನ್ಸಿಪಾಲಿಟಿ ಸ್ಟಾಫ್ ಜವಾಬ್ದಾರಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಜವಾಬ್ದಾರಿ. ನಿಮ್ಮ ಹೆಸರಲ್ಲೇ ಮಾಡೋದು. ನೀವು ಬಡವರು, ಅವ್ರು ನಿಮ್ಮ ಸಹಾಯ ತಗೋಸ್ಬೇಕು. ಹಾಗಾಗಿ ನನ್ನ ಮೇಲೆ ವಿಶ್ವಾಸ ಇರಲಿ. ಏನು ತೊಂದರೆ ಇದ್ದರೆ ಸ್ಟೇಟ್ ಮುನ್ಸಿಪಲ್ ಆಫೀಸ್ ಹೋಗಿ ಭೇಟಿ ಆಗಲಿ. ಕೆಲಸ ಆದರ್ಶವಾಗಿ ಕಾಣುವಂತೆ ಆಗ್ತದೆ.